Hi everyone, myself Yatish. I am the HOD of Commerce in Gurukula PU College Tipturu. ಮೊದಲಿಗೆ ಶ್ರೀ ಶ್ರೀ ಇಮ್ಮಡಿ ಕರಿಬಸವ ದೇಶಿಕೇಂದ್ರ ಮಹಾಸ್ವಾಮೀಜಿಯವರ ಆಶೀರ್ವಾದವನ್ನು ಬಯಸುತ್ತಾ 101 ವಸಂತಗಳನ್ನ ಪೂರೈಸಿರತಕ್ಕಂತಹ ಶ್ರೀ ಗುರುಕುಲಾನಂದಾಶ್ರಮದ ಆಶ್ರಯದಲ್ಲಿ ನಡೀತಿರತಕ್ಕಂತಹ ನಮ್ಮ ಈ ತಿಪಟೂರಿನ ಪ್ರತಿಷ್ಠಿತ PU ಕಾಲೇಜುಗಳಲ್ಲಿ ಒಂದಾದ ಶ್ರೀ ಗುರುಕುಲ PU ಕಾಲೇಜು 2023-24ನೇ ಸಾಲಿನಿಂದ ಶ್ರೀ SR ಮಂಜುನಾಥ್ ಸರ್ ಅಂದ್ರೆ ಮ್ಯಾಥ್ಸ್ ಮಂಜಣ್ಣ ಸರ್ ಅವರ ನೇತೃತ್ವದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದು 2023-24ನೇ ಸಾಲಿನಲ್ಲಿ 373 ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ತೊಡಗಿದ್ದು 24-25ನೇ ಸಾಲಿನಲ್ಲಿ ಆ ವಿದ್ಯಾರ್ಥಿಗಳ ಸಂಖ್ಯೆ 500ಕ್ಕಿಂತಲೂ ಹೆಚ್ಚಾಗಿರುವುದು ನಮ್ಮ ಸಂಸ್ಥೆ ಹಾಗೂ ತಿಪಟೂರಿನ ನಾಗರಿಕರಲ್ಲಿ ಹರ್ಷವನ್ನು ತಂದಿರುತ್ತದೆ. ಹಾಗೂ ನಮ್ಮ ಕಾಲೇಜಿನಲ್ಲಿ ಶೈಕ್ಷಣಿಕ ಪಠ್ಯ ಚಟುವಟಿಕೆಗಳ ಜೊತೆಗೆ ನಿರಂತರವಾಗಿ ಸಿಇಟಿ, ನೀಟ್, JEE ವಿಷಯಗಳಿಗೆ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಅನ್ನು ನೀಡ್ತಾ ಬರ್ತಾ ಇದ್ದೀವಿ. ಈ ಒಂದು ಕೋಚಿಂಗ್ ಅನ್ನ ಪ್ರತಿದಿನವೂ ಸಹ ವೇಳಾಪಟ್ಟಿಯನ್ನು ಸಿದ್ಧಪಡಿಸಿ ಅತ್ಯುತ್ತಮವಾದ ಉಪನ್ಯಾಸಕರಿಂದ ಬೋಧನೆಯನ್ನ ನೀಡ್ತಾ ಬರ್ತಾ ಇದ್ದೀವಿ. ನಮ್ಮ ಒಂದು ತಿಪಟೂರಿನ SR ಮಂಜುನಾಥ್ ಸರ್ ಅವರ ತಂಡದ ಜೊತೆ ಬೆಂಗಳೂರಿನ ಪ್ರತಿಷ್ಠಿತ ಅಕಾಡೆಮಿಯಾದಂತಹ ವೈಬ್ರೆಂಟ್ ಅಕಾಡೆಮಿಯು ಸಹ ಸಿಇಟಿ, ನೀಟ್, JEE ಕೋಚಿಂಗ್ ನಲ್ಲಿ ನಮ್ಮ ಜೊತೆ ಕೈ ಜೋಡಿಸಿ ವಿದ್ಯಾರ್ಥಿಗಳ ಸರ್ವತೋಮುಖ ಪ್ರಗತಿಗೆ ಕಾರಣವಾಗುತ್ತಿದೆ. ಇದೆಲ್ಲದರ ಜೊತೆ ನಮ್ಮ ಈ ಒಂದು ಗುರುಕುಲ PU ಕಾಲೇಜಿನಲ್ಲಿ ಪ್ರತಿ ಚಾಪ್ಟರ್ಗೂ ಸಹ ಸಿಇಟಿ ಮತ್ತೆ ನೀಟ್ ಹಾಗೂ JEE ಎಂದು ವಿಂಗಡಿಸಿ ವಿದ್ಯಾರ್ಥಿಗಳ ಗುಂಪನ್ನು ರಚಿಸಿ ಮಾರ್ಕ್ ಟೆಸ್ಟ್ ಗಳನ್ನು ನೀಡುತ್ತಾ ಬರುತ್ತಿದ್ದು, ಮಾರ್ಕ್ ಟೆಸ್ಟ್ ಗಳಲ್ಲಿ ವಿದ್ಯಾರ್ಥಿಗಳು ತಮ್ಮ ಸಾಮರ್ಥ್ಯವನ್ನು ಪರೀಕ್ಷಿಸಿಕೊಳ್ಳಲು ಸಹಾಯಕವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಬರ್ತಾ ಇದೆ. ನಮ್ಮ ಒಂದು ಕಾಲೇಜು ವಿಜ್ಞಾನ ವಿಭಾಗದ ಜೊತೆ ವಾಣಿಜ್ಯ ವಿಭಾಗಕ್ಕೂ ಸಹ ತಿಪಟೂರಿನಲ್ಲಿ ಪ್ರಾಮುಖ್ಯತೆಯನ್ನ ಪಡೆದಿದ್ದು, ವಾಣಿಜ್ಯ ವಿಭಾಗದಲ್ಲಿ EBSES ಮತ್ತು GBA ಎಂಬ 2 ವಿಭಾಗಗಳಿದ್ದು, ಇವುಗಳ ಜೊತೆಗೆ ಬೆಂಗಳೂರಿನ ಪ್ರತಿಷ್ಠಿತ JK ಶಾ ಅಕಾಡೆಮಿಯೊಂದಿಗೆ ಕೈ ಜೋಡಿಸಿದ್ದು, ಪ್ರತಿ ವಿದ್ಯಾರ್ಥಿಗೂ CA ಮಾಡುವ ಕನಸನ್ನ ನಾವಿಲ್ಲಿ ತೆರೆದಿಡ್ತಾ ಇದ್ದೀವಿ. ಅದರಲ್ಲಿ ಕೆಲ ವಿದ್ಯಾರ್ಥಿಗಳು CA ಫೌಂಡೇಶನ್ ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಸಿದ್ಧತೆಯನ್ನ ನಡೆಸ್ತಾ ಇರ್ತಾರೆ ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಹಾಗೂ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಕೋಚಿಂಗ್ ಅನ್ನು ನಿರಂತರವಾಗಿ ನಡೆಸುತ್ತಿದ್ದು, ಬೇಸಿಕ್ ಕಂಪ್ಯೂಟರ್ ಮತ್ತು ಟ್ಯಾಲಿಯನ್ನು ಕಲಿಸುವತ್ತ ನಾವು ಗಮನ ಹರಿಸಿರುತ್ತೇವೆ. ಹಾಗೂ ಇದೆಲ್ಲದರ ಜೊತೆಗೆ ನಮ್ಮಲ್ಲಿ ಕಲಾ ವಿಭಾಗವು ಸಹ ತುಂಬಾ ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದು, ಪ್ರತಿಯೊಂದು ವರ್ಷದಲ್ಲಿಯೂ ಸಹ 60ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ದಾಖಲು ಮಾಡಿಕೊಂಡು ಆ ವಿದ್ಯಾರ್ಥಿಗಳ ಪ್ರಗತಿಗೆ ಶೈಕ್ಷಣಿಕ ಪಠ್ಯಕ್ರಮದ ಜೊತೆಗೆ ಸ್ಪೋಕನ್ ಇಂಗ್ಲಿಷ್ ತರಗತಿಗಳನ್ನು ನಡೆಸ್ತಾ ಇರತಕ್ಕಂತಹದ್ದು ಹಾಗೂ ಕಂಪ್ಯೂಟರ್ ತರಗತಿಗಳನ್ನು ನಡೆಸ್ತಾ ಇರತಕ್ಕಂತಹದ್ದು ಆ ಕಲಾ ವಿಭಾಗದ ವಿದ್ಯಾರ್ಥಿಗಳ ಪ್ರಗತಿಗೂ ಸಹ ಕಾರಣವಾಗಿರುತ್ತದೆ. ನಮ್ಮ ನಿರಂತರ ಶೈಕ್ಷಣಿಕ ಚಟುವಟಿಕೆಗಳ ಜೊತೆಗೆ ನಾವು ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಅಗತ್ಯವಾಗಿರುವಂತಹ ಕ್ರೀಡಾ ಚಟುವಟಿಕೆಗಳು, NCC ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನು ತೊಡಗಿಸಿ ಇಲ್ಲಿ ಬಂದಂತಹ ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಕಾರಣಕರ್ತರಾಗಲು ಶ್ರಮಿಸುತ್ತಿರುವುದಾಗಿ ತಿಳಿಸುತ್ತೇವೆ. ಈ ಒಂದು ಸಂಸ್ಥೆಯ ಪ್ರಮುಖ ಉದ್ದೇಶವೆಂದರೆ ಗ್ರಾಮೀಣ ಭಾಗದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವುದು. ಆದ್ದರಿಂದ ತಿಪಟೂರು ಹಾಗೂ ಸುತ್ತಮುತ್ತಲಿನ ಎಲ್ಲ ತಾಲೂಕಿನ ವಿದ್ಯಾರ್ಥಿಗಳು ನಮ್ಮ ಈ ಗುರುಕುಲ PU ಕಾಲೇಜನ್ನು PUC ವಿದ್ಯಾಭ್ಯಾಸಕ್ಕೆ ಆಯ್ಕೆ ಮಾಡಿ ನಿಮ್ಮ ಮಕ್ಕಳ ಭವಿಷ್ಯವನ್ನು ಉಜ್ವಲವಾಗಿಸಲು ನಮಗೊಂದು ಅವಕಾಶ ಕೊಡಿ ಎಂದು ಈ ಮೂಲಕ ನಾವು ಮನವಿಯನ್ನು ಮಾಡುತ್ತೇವೆ. ಧನ್ಯವಾದಗಳು.
ನಾನು 10th ಅಲ್ಲಿ 625 ಮಾರ್ಕ್ಸಿಗೆ 605 ಮಾರ್ಕ್ಸ್ನ ತಗೊಂಡಿದ್ದೆ. ಮತ್ತು ನಾನು ಕಾಲೇಜ್ಗೋಸ್ಕರ ಸರ್ಚ್ ಮಾಡಬೇಕಾದ್ರೆ ಈ ಕಾಲೇಜಿಗೆ ಬರೋ ಮೇನ್ ರೀಸನ್ ಏನಾಗಿತ್ತು ಅಂದರೆ ನನ್ನ ಸೀನಿಯರ್ ಸಜೆಷನ್, ಹಾಗೆ ನಮ್ಮ ಪೇರೆಂಟ್ಸ್ಗೂ ಇಷ್ಟ ಆಗಿತ್ತು. ನಾವು ಕಾಲೇಜಿಗೆ ವಿಸಿಟಿಗೆ ಅಂತ ಬಂದಾಗ ಇಲ್ಲಿನ ಎನ್ವಿರಾನ್ಮೆಂಟ್ ನಮಗೆ ಇಷ್ಟ ಆಯಿತು. ಮತ್ತು ಇಲ್ಲಿ ಯಾವುದೇ ಥರದ ಡಿಸ್ಟರ್ಬೆನ್ಸ್ ಇರಲಿಲ್ಲ, ಓದೋದಕ್ಕೆ ಒಳ್ಳೆ ಎನ್ವಿರಾನ್ಮೆಂಟ್ ಇತ್ತು. ಕಾಲೇಜು ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಹಳ್ಳಿಯಿಂದ ಬರೋ ಮಕ್ಕಳಿಗಿರ್ಬೋದು, ದೂರದಿಂದ ಟ್ರಾವೆಲ್ ಮಾಡಿ ಬರೋರಿಗಿರ್ಬೋದು, ಇಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಕೂಡ ಇದೆ. ಎಲ್ಲರಿಗೂ ನಮಸ್ಕಾರ ರೀ. ನನ್ನ ಹೆಸರು ಸಾನಾ ವೀರೇಶ್ ಹಿರೇಮಠ್. ನಾನು ಫಸ್ಟ್ PUC ಇದ್ದಾಗ ಸ್ಟಡಿ ಮಾಡಕತ್ತೀನಿ ಗುರುಕುಲ PU ಕಾಲೇಜು ಕಿತ್ತೂರು ಒಳಗೆ. ವೀಕ್ಲಿ ಒನ್ಸ್ CET NEET ಕ್ಲಾಸ್ ಮಾಡ್ತಾರೆ, ಮತ್ತು ಮಾಕ್ ಟೆಸ್ಟ್ಗಳು ವೀಕ್ಲಿ ಒನ್ಸ್ ಮಾಡ್ತಾರೆ. ಅದರೊಳಗೆ ನಮ್ಮ ಪ್ರೋಗ್ರೆಸ್ ನೋಡಿ ನಮ್ಮ ಕೆಪಬಿಲಿಟಿ ನಮಗೆ ಗೊತ್ತಾಗುತ್ತೆ. ಏನಾರ ನಾವು ಎಲ್ಲರೂ ಲೋ ಅನ್ಸಿದ್ರೆ ಎಲ್ಲ ಲೆಕ್ಚರ್ಸು ಹೇಳ್ತಾರೆ ಬಂದು ಚಲೋ ಮಾಡ್ರಿ ಅಂತ ಎಲ್ಲ ಮೋಟಿವೇಶನ್ ಕೊಡ್ತಾರ್ರಿ. ಪ್ರತಿಯೊಬ್ಬ ಲೆಕ್ಚರ್ಸು ಕೂಡ ನಮ್ಮ ಜೊತೆ ಫ್ರೆಂಡ್ಸ್ ಆಗಿರ್ತಾರೆ. ನನ್ನ ಲೈಫ್ ಒಳಗೆ ನೀನು ಏನಾರ ಬೆಸ್ಟ್ ಚಾಯ್ಸ್ ಮಾಡಿಯಪ್ಪ ಅಂತಂದ್ರೆ ಗುರುಕುಲ PU ಕಾಲೇಜ್ನ ಸೆಲೆಕ್ಟ್ ಮಾಡಿದ್ದು. ಪ್ರತಿಯೊಂದು ಚಾಪ್ಟರಲ್ಲಿ ಯಾವ್ದು ರಿಪೀಟೆಡ್ ಕ್ವಶನ್ಸ್, ಯಾವ ಟಾಪಿಕ್ ಮೇಲೆ ಹೆಚ್ಚು ಕ್ವಶನ್ಸ್ನ ಕೇಳ್ಬೋದು, ಈ ಎಲ್ಲ ಇನ್ಫಾರ್ಮೇಷನ್ನ ನಮಗೆ ಕೊಡ್ತಾ ಇರ್ತಾರೆ. ಹಾಗೆ ನಮಗೆ ಒಂದು ಚಿಕ್ಕ ಡೌಟ್ ಇದ್ರೂ ಕೂಡ ಅದನ್ನ ತುಂಬಾ ಈಸಿಯಾಗಿ ನಮಗೆ ಸಾಲ್ವ್ ಮಾಡಿಕೊಡ್ತಾರೆ. 10th ಮುಗಿಸ್ಕೊಂಡ್ಮೇಲೆ ನಾನು ಕಾಲೇಜ್ನ ಹುಡುಕಾಡ್ತಿರುವಾಗ ನನಗೆ ಸಜೆಸ್ಟ್ ಮಾಡಿದ್ದು ಗುರುಕುಲ PU ಕಾಲೇಜ್. ಇಲ್ಲಿ ಟೀಚಿಂಗ್ ನಾನು ನೋಡಿದಾಗ ತುಂಬಾ ಚೆನ್ನಾಗಿದೆ. ಸೊ ಐ ಚೂಸ್ ಸೈನ್ಸ್ PCMB ನ ಚೂಸ್ ಮಾಡಿದ್ದೀನಿ. ಸೊ PCMBಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿಯಲ್ಲಿ ಅವ್ರು ಹೇಗೆ ಟೀಚ್ ಮಾಡ್ತಾರೆ ಅಂತಂದ್ರೆ, ಅವರು ಟೀಚ್ ಮಾಡೋ ವೇ ಅಥವಾ ಕನ್ವೆ ಮಾಡೋ ವೇ ಹೇಗಿದೆ ಅಂತಂದ್ರೆ ಇನ್ನು ಕೇಳಬೇಕು ಅಂತ ಅನ್ನಿಸ್ತಾ ಇರುತ್ತೆ. ತುಂಬಾ ಅಷ್ಟು ಚೆನ್ನಾಗಿ ಪಾಠನ ಮಾಡ್ತಾರೆ. ಇಟ್ ಈಸ್ ದ ಬೆಸ್ಟ್ ಸ್ಟೇಜ್ ಟು ಅಚೀವ್ ಯುವರ್ ಗೋಲ್ಸ್. ಥ್ಯಾಂಕ್ ಯು. ನನ್ನ ಹೆಸರು ಪವನಸುತ BC. ನಾನು SLC ನಲ್ಲಿ 625ಕ್ಕೆ 621 ಅಂಕಗಳನ್ನು ಗಳಿಸಿದ್ದೇನೆ. ನೀಟ್ ಎಕ್ಸಾಮ್ ಬರೀಬೇಕು ಅಂತ ನನಗೆ ಆಸಕ್ತಿ ಇದೆ. ಹಂಗಾಗಿ ಪ್ರಿನ್ಸಿಪಲ್ ನ ಕೇಳ್ಕೊಂಡಾಗ ಅವರು ನಮಗೆ ನೀಟ್ಗಾಗಿ ಸಪರೇಟ್ ಬ್ಯಾಚಸ್ ಮಾಡಿ ಕ್ಲಾಸಸ್ ಮಾಡ್ತಾ ಇದ್ದಾರೆ. ಡೈಲಿ ಟೆಸ್ಟ್ ಗಳನ್ನ ಮಂತ್ಲಿ ಫುಲ್ ಎಲ್ಲಾ ಸಬ್ಜೆಕ್ಟ್ ನ ಟೆಸ್ಟ್ ಗಳನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ನಡೀತಾ ಇರುವಂತಹ CET NEET ಕೋಚಿಂಗ್ ಆಗಿರ್ಬೋದು ಅಥವಾ ಟೀಚರ್ಸ್ ಮೋಟಿವೇಶನ್ ಇರ್ಬೋದು, ಎಲ್ಲದೂ ಚೆನ್ನಾಗಿದೆ. ನನ್ನ ಪ್ರಕಾರ ನಾನು ಹೇಳೋದಾದ್ರೆ CET NEET ಬೇಕು ಅನ್ನೋರು ಇಲ್ಲಿ ಬಂದು ಜಾಯಿನ್ ಆಗ್ಬೋದು. ನಾನು ಕೂಡ CET ಅಥವಾ NEET JEE ಯಾವುದಾದ್ರೂ ಒಂದನ್ನಾದರೂ ಕ್ರ್ಯಾಕ್ ಮಾಡಿ ಬೆಸ್ಟ್ ಕಾಲೇಜ್ಗೆ ಸೇರ್ಕೊಂತೀನಿ ಅನ್ನುವಂತಹ ನಂಬಿಕೆ ನನಗಿದೆ. ಯಾರು 10th ಅಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದು ಯಾವುದಾವುದೋ ಕಾಲೇಜಿಗೆ ಸೇರೋ ಬದಲು ಒಳ್ಳೆ ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಯಾಕಂದರೆ ಸೆಕೆಂಡ್ PUC ಅಥವಾ ಫಸ್ಟ್ PUCಗೆ ಯಾವುದು ನೀವು ಬೆಸ್ಟ್ ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊತೀರೋ ಅದ್ರ ಮೇಲೆ ನಿಮ್ಮ ಲೈಫು ಡಿಪೆಂಡ್ ಆಗಿರುತ್ತೆ. ನೀಟಾಗಿ ಕೋಚಿಂಗ್ ಸಿಗ್ದಲೇ ಯಾವುದೋ ಒಂದು ಕಾಲೇಜಿಗೆ ಸೇರ್ಕೊಂಡ್ರೆ ನಿಮಗೆ ಇಂಜಿನಿಯರಿಂಗಿಗೆ ಹೋಗೋಕ್ಕಾಗಲಿ ಅಥವಾ ಮೆಡಿಕಲ್ ಸೀಟ್ ಸಿಗೋಕ್ಕಾಗಲಿ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ 10th ಆದಮೇಲೆ ನೀವು ಸೆಲೆಕ್ಟ್ ಮಾಡೋದೇ ಆದರೆ ಬೆಸ್ಟ್ ಕಾಲೇಜ್ ಅಂತ ಸೆಲೆಕ್ಟ್ ಮಾಡೋದೇ ಆದರೆ ಗುರುಕುಲನೇ ಸೆಲೆಕ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. SR ಮಂಜುನಾಥ್ ಮಾಡುವ ನಮಸ್ಕಾರಗಳು. ಅಂದರೆ ಮ್ಯಾಥಮೆಟಿಕ್ಸ್ ಮಂಜಣ್ಣ ಮಾಡುವ ನಮಸ್ಕಾರಗಳು. 23-24ನೇ ಸಾಲಿನಿಂದ ಶ್ರೀ ಗುರುಕುಲ ಕಾಲೇಜಿನ ಸಂಪೂರ್ಣ ಜವಾಬ್ದಾರಿಯನ್ನ ಸ್ವಾಮೀಜಿಯವರು ವಹಿಸಿಕೊಟ್ಟಿರುತ್ತಾರೆ. ಅಂದಿನಿಂದ ನಾವು ತುಂಬ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅತ್ಯುತ್ತಮವಾದ ಪ್ರಯೋಗಶಾಲೆಯ ಆಟದ ಮೈದಾನ, ಅತ್ಯುತ್ತಮವಾಗಿ ಬೋಧಿಸುವ ಶಿಕ್ಷಕರ ತಂಡ ನಮ್ಮಲ್ಲಿದೆ. ಕಳೆದ ಸಾಲಿನಲ್ಲಿ 23-24ನೇ ಸಾಲಿನ ಫಲಿತಾಂಶ 100%ಕ್ಕೆ 100% ಫಲಿತಾಂಶ ಬಂದಿದೆ. ನುರಿತ ಉಪನ್ಯಾಸಕರ ತಂಡ ಅತ್ಯುತ್ತಮವಾಗಿ CET ಮತ್ತು NEET ಅನ್ನು ಬೋಧಿಸ್ತಾ ಇದೆ. ಇದರಿಂದ ಅತ್ಯುತ್ತಮ ಫಲಿತಾಂಶ ಬರೋದಕ್ಕೆ CET ನಲ್ಲಿ ಮತ್ತು NEET ನಲ್ಲಿ ಅತ್ಯುತ್ತಮ ಫಲಿತಾಂಶ ಬರಲಿಕ್ಕೆ ಸಹಾಯಕವಾಗುತ್ತೆ. ಸೊ ತಾವುಗಳು ಇಂಥ ಕಾಲೇಜಿಗೆ ತಮ್ಮ ಮಕ್ಕಳನ್ನ ಸೇರಿಸಿ ತಮ್ಮ ಮಕ್ಕಳ ಭವಿಷ್ಯವನ್ನು ಉಜ್ವಲಪಡಿಸಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ.